ವಿದ್ಯಾರ್ಥಿಗಳೇ 7ನೇ ತರಗತಿ ಗಣಿತ ಅದರಲ್ಲಿ ಸುತ್ತಳತೆ ಮತ್ತು ವಿಸ್ತೀರ್ಣ ಎನ್ನುವ ಪಾಠದ ಅಭ್ಯಾಸ 11.4ರ 1 ಮತ್ತು 2ರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. ಮೊದಲನೇ ಲೆಕ್ಕ, ಒಂದು ಉದ್ಯಾನವನ 90 ಮೀಟರ್ ಉದ್ದ ಮತ್ತು 75 ಮೀಟರ್ ಅಗಲ ಇದೆ. 5 ಮೀಟರ್ ಅಗಲದ ಪಥವನ್ನು ಅದರ ಸುತ್ತಲೂ ಹೊರಗೆ ನಿರ್ಮಿಸಬೇಕಾಗಿದೆ. ಪಥದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಮತ್ತು ಉದ್ಯಾನವನದ ವಿಸ್ತೀರ್ಣವನ್ನು ಸಹ ಹೆಕ್ಟೇರ್ಗಳಲ್ಲಿ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಈಗ ನಾವೇನು ಮಾಡೋಣ ಅಂತಂದರೆ ಫಸ್ಟು ಈ ಉದ್ಯಾನವನದ ಚಿತ್ರವನ್ನು ಬರ್ಕೊಳ್ಳೋಣ. ಹೇಗೆ ಉದ್ಯಾನವನ ಹೇಗಿದೆಯಂತೆ ಅಂತಂದರೆ ನೋಡಿ, ಉದ್ಯಾನವನದ ಉದ್ದ ಮತ್ತು ಅಗಲ ಕೊಟ್ಟಿದ್ದಾರೆ. ಇದು ಉದ್ಯಾನವನದ ಉದ್ದ ಎಷ್ಟು? 90 ಮೀಟ್ರು. ಇದು ಅಗಲ 75 ಮೀಟ್ರು. ಇದು ಅಗಲ. ಈಗ ಇದರ ಸುತ್ತಲೂ ಏನು 5 ಮೀಟ್ರು ಪಥ ಅಂದರೆ 5 ಮೀಟ್ರ್ ಇರ್ತಕ್ಕಂಥ 5 ಮೀಟ್ರ್ ಅಗಲ ಇರ್ತಕ್ಕಂಥ ಒಂದು ರಸ್ತೆಯನ್ನು ನಿರ್ಮಿಸಬೇಕಾಗಿದೆ. ಅಂದರೆ ವಾಕಿಂಗ್ ಮಾಡ್ತಕ್ಕಂಥ ಒಂದು ಟ್ರ್ಯಾಕನ್ನು ನಿರ್ಮಿಸಬೇಕಾಗಿದೆಯಂತೆ. ಇದೆಷ್ಟಿದೆಯಾ? 5 ಮೀಟ್ರು. ಇಲ್ಲೂ ಸಹ 5 ಮೀಟ್ರ್ ಇರುತ್ತೆ, ಈ ಕಡೆನೂ 5 ಮೀಟ್ರ್ ಇರುತ್ತೆ. ಸುತ್ತಲೂ ಒಟ್ಟು 5 ಮೀಟ್ರ್ ಇರ್ತಕ್ಕಂಥ ಟ್ರ್ಯಾಕ್, 5 ಮೀಟ್ರ್ ಇರ್ತಕ್ಕಂಥ ಒಂದು ಪಥವನ್ನು ನಿರ್ಮಿಸ್ತಾರಂತೆ. ಹಾಗಾದರೆ ಪಥದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಮತ್ತು ಉದ್ಯಾನವನದ ವಿಸ್ತೀರ್ಣವನ್ನು ಸಹ ಹೆಕ್ಟೇರ್ಗಳಲ್ಲಿ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಈಗ ನಾವೇನು ಬರ್ಕೊಳ್ಳೋಣ ಅಂತಂದರೆ ಮೊದಲು ಆಯತಾಕಾರದ ಉದ್ಯಾನವನದ ಉದ್ದ ಮತ್ತು ಆಯತಾಕಾರದ ಉದ್ಯಾನವನದ ಅಗಲ ಬರ್ಕೊಂಬಿಡೋಣ. ನೋಡಿ, ಉದ್ದ ಎಷ್ಟಿದೆ? ಉದ್ದ 90 ಮೀಟ್ರ್ ಇದೆ, ಬರ್ಕೊಳ್ಳೋಣ. 90 ಮೀಟರ್. ಅಗಲ ಎಷ್ಟಿದೆ? 75 ಮೀಟ್ರ್ ಅಗಲ ಇದೆ. ಈಗ ಮುಂದಿನ ಸ್ಟೆಪ್ ಏನು ಅಂತಂದರೆ ಪಥವನ್ನು ಒಳಗೊಂಡು ನೋಡಿ, ಈ ರಸ್ತೆ ಇದೆಯಲ್ಲ, ಈ ರಸ್ತೆಯನ್ನು ಒಳಗೊಂಡು ಉದ್ದ ಮತ್ತು ಈ ಕಡೆ ಅಗಲ ಎರಡನ್ನು ಮಾಡ್ತಾ ಹೋಗೋಣ. ಪಥವನ್ನು ಒಳಗೊಂಡಂತೆ ಉದ್ಯಾನವನದ ಉದ್ದ ಮತ್ತು ಪಥವನ್ನು ಒಳಗೊಂಡಂತೆ ಉದ್ಯಾನವನದ ಅಗಲ ಬರ್ಕೊಳ್ಳೋಣ. ಈಗ ನೋಡಿ, ಪಥವನ್ನು ಒಳಗೊಂಡಂತೆ ಉದ್ಯಾನವನದ ಉದ್ದ ನೋಡಿ, ಪಥ ಇದು ಒಟ್ಟು ಮೊದಲು ಎಷ್ಟಿತ್ತು? ಉದ್ದ 90 ಮೀಟ್ರು. ಅದ ಈ ಕಡೆ ಉದ್ದ ಎಷ್ಟಿದೆ? 5 ಇದೆ, 5 ಮೀಟ್ರು. ಈ ಕಡೆನೂ ಉದ್ದ ಎಷ್ಟಿದೆ ನೋಡಿ, ನಾನು ಬರಿತಾ ಇದ್ದೀನಲ್ಲ, ಈ ಕಡೆನೂ ಎಷ್ಟಿದೆ? 5 ಇದೆ. ಸೊ 5 ಮೀಟ್ರು. ಸೊ ಅಲ್ಲಿಗೆ ಒಟ್ಟು ಎಷ್ಟಾಯಿತು? 90, 5, 95 ಪ್ಲಸ್ 5 ಎಷ್ಟು? 100 ಆಯಿತು, 100 ಮೀಟ್ರ್ ಆಯಿತು. ಅದೇ ರೀತಿ ಪಥವನ್ನು ಒಳಗೊಂಡಂತೆ ಉದ್ಯಾನವನದ ಅಗಲ ನೋಡಿ ಎಷ್ಟಿದೆ? ಇದು ಅಗಲ ಎಷ್ಟಿದೆ? ಅವರೇ ಕೊಟ್ಟ ಹಾಗೆ 75, ಕರೆಕ್ಟಾ? 75 ಮೀಟ್ರು. ಮತ್ತು ಈಗ ಮೇಲ್ಗಡೆ 5 ಮೀಟ್ರು ಪಥ ಮತ್ತು ಕೆಳಗಡೆ 5 ಮೀಟ್ರು ಪಥ. ಸೊ ಅಲ್ಲಿಗೆ ಎಷ್ಟಾಯಿತು? 75, 5, 80, 85, 85 ಮೀಟರ್. ಇದು 100 ಮೀಟರ್. ಇದು 10 ಅಂತ ಬರ್ತಿದ್ದೀನಿ, 100 ಮೀಟ್ರ್. ಇದು 85 ಮೀಟ್ರು. ಸೊ ಈಗ ಪಥವನ್ನು ಒಳಗೊಂಡಂತೆ ಉದ್ಯಾನವನದ ವಿಸ್ತೀರ್ಣವನ್ನು ಈಗ ನಾವು ಕಂಡುಹಿಡಿಯೋಣ. ಪಥವನ್ನು ಒಳಗೊಂಡಂತೆ ಉದ್ಯಾನವನದ ವಿಸ್ತೀರ್ಣ ಯಾವ ಶೇಪ್ ಇದೆ? ಆಯತಾಕಾರದ ಉದ್ಯಾನವನ ಇದೆ. ಹಾಗಾಗಿ ಆಯತದ ವಿಸ್ತೀರ್ಣ ನಮಗೆ ಗೊತ್ತಿದೆ, ಉದ್ದ ಇಂಟು ಅಗಲ. ಅದನ್ನು ಬರ್ಕೊಳ್ಳೋಣ. ಆಯತದ ವಿಸ್ತೀರ್ಣ ಏನು? ಉದ್ದ ಇಂಟು ಅಗಲ. ಹಾಗಾಗಿ ಇಲ್ಲಿ ನಾವು ಬರ್ಕೊಳ್ಳೋಣ, ಉದ್ದ ಇಂಟು ಅಗಲ. ಉದ್ದ ಎಷ್ಟು? 100 ಮೀಟರು. ಅಗಲ ಎಷ್ಟು? 85. ಅಲ್ಲಿಗೆ ಎರಡನ್ನು ಗುಣಿಸಿದ್ರೆ 85 ಇಂಟು 100 8500 ಮೀಟ್ರ್ ಸ್ಕ್ವಯರ್. ಯಾಕೆ ಅಂತಂದರೆ ಚದರ ಮೀಟ್ರಲ್ಲಿ ಹೇಳಬೇಕು, ಯಾಕಂದರೆ ಮೀಟ್ರಲ್ಲಿ ಇರೋದ್ರಿಂದ ಚದರ ಮೀಟ್ರ್ ಆಯಿತು. ಈಗ ಪಥರಹಿತ ಉದ್ಯಾನವನದ ವಿಸ್ತೀರ್ಣ, ಪಥರಹಿತ ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ ಅದನ್ನು ಬರ್ಕೊಳ್ಳೋಣ. ಅದು ಅಷ್ಟೇ, ಉದ್ದ ಇಂಟು ಅಗಲ ಆಗುತ್ತೆ. ಈಗ ಉದ್ಯಾನವನ ಆಯತಾಕಾರದ ವಿಸ್ತೀರ್ಣ ಏನು? ಉದ್ದ ಇಂಟು ಅಗಲ. ಈಗ ಪಥರಹಿತ ಅಂದರೆ ಏನು? ಪಥವನ್ನು ಬಿಟ್ಬಿಟ್ಟು ಫಸ್ಟು ಪಥ ಇಲ್ದಿದ್ದು ತೆಗೆದುಕೊಂಡಿದ್ದೀವಿ ನಾವು, ಹೌದಾ? 90 ಮೀಟ್ರು. ಸೊ 90 ಇಂಟು ಅದರ ಅಗಲ 75 ಮೀಟ್ರು. ಸೊ ಇವೆರಡನ್ನು ಗುಣಿಸೋಣ. ನೋಡಿ, 9 45ಕ್ಕೆ 5, 10ಕ್ಕೆ 4, 9 7 63, 63 4 ಎಷ್ಟಾಗುತ್ತೆ? 67 ಆಗುತ್ತೆ. 67. 0 ಇದೆ, 0. ಸೊ ಇದು ಮೀಟ್ರ್ ಸ್ಕ್ವೇರ್. ಅಲ್ಲಿಗೆ ಎಷ್ಟಾಯಿತು? 6750 ಮೀಟ್ರ್ ಸ್ಕ್ವೇರ್ ಆಯಿತು. ಈಗ ಏನು ಮಾಡೋಣ ಅಂತಂದರೆ ಪಥದ ವಿಸ್ತೀರ್ಣ ನೋಡಿ, ಈ ಪಥದ ವಿಸ್ತೀರ್ಣ ಇದೇನು ರೋಡ್ ಇದೆ, ಇದು ರಸ್ತೆ, ಇದರ ವಿಸ್ತೀರ್ಣ ಬೇಕು ಅಂತಂದರೆ ನಾವೇನು ಮಾಡೋಣ? ಇದರಲ್ಲಿ ಇದನ್ನು ಕಳೆದುಬಿಡೋಣ, ಸಿಕ್ಬಿಡುತ್ತೆ. ನೋಡಿ ನಾವು ನೋಡಿ, ಪಥದ ವಿಸ್ತೀರ್ಣ ಅಂದರೆ ಈ ರೋಡಿನ ವಿಸ್ತೀರ್ಣ ಏನು? ಮೊದಲು ಈ ಟೋಟಲ್ ಹೊರಗಿರ್ತಕ್ಕಂಥ ಕಂಪ್ಲೀಟ್ ಈ ಉದ್ಯಾನವನದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡು ಅಂದರೆ ಅದರಲ್ಲಿ ನಾವು ಈ ಒಳಗಿನ ವಿಸ್ತೀರ್ಣವನ್ನು ಕಳೆದುಬಿಡೋಣ. ನೋಡಿ ನಾನು ಬರ್ತಿದ್ದೀನಿ, ಪಥ ಒಳಗೊಂಡಂತೆ ಉದ್ಯಾನವನದ ವಿಸ್ತೀರ್ಣ ಎಷ್ಟು? ಇಲ್ಲಿದೆ ನೋಡಿರಿ, 8500 ಮೀಟ್ರ್ ಸ್ಕ್ವೇರ್. ಹೌದಾ? ನೆಕ್ಸ್ಟ್ ಪಥರಹಿತ ಉದ್ಯಾನವನ ಈಗ ಮಾಡಿದ್ವಲ್ಲ ನಾವು, ಅದು ಎಷ್ಟು? 6750. ಸೊ ಈಗ ನಾವೇನು ಮಾಡೋಣ? 8000
500ರಲ್ಲಿ 6750 ಕಳೆಯೋಣ. ಕಳೆದ್ರೆ 0ಯಲ್ಲಿ 0 ಹೋದರೆ 0. ನೋಡಿ 0ಯಲ್ಲಿ 5 ಹೋಗೋದಿಲ್ಲ, ಹಂಗಾಗಿ ದಶಕ ತೊಗೊಳೋಣ. 10ರಲ್ಲಿ 5 ಹೋದರೆ 5. ನೆಕ್ಸ್ಟು ಇಲ್ಲಿ ಎಷ್ಟಾಯಿತು? 4 ಆಯಿತು. ಸೊ 4ರಲ್ಲಿ 7 ಹೋಗಲ್ಲ, ಹಂಗಾಗಿ ದಶಕ ತೆಗೆದುಕೊಳ್ಳೋಣ. 14. 14ರಲ್ಲಿ 7 ಹೋದರೆ 7 ಆಗುತ್ತೆ. ನೆಕ್ಸ್ಟ್ ಇಲ್ಲೇನಾಯಿತು? 7 ಆಯಿತು. 7ರಲ್ಲಿ 6 ಹೋದರೆ 1. ಸೊ ಅಲ್ಲಿಗೆ 1750 ಮೀಟ್ರ್ ಸ್ಕ್ವೇರ್ ಆಯಿತು. ಹಾಗಾದರೆ ಪಥದ ವಿಸ್ತೀರ್ಣ ಎಷ್ಟು? 1750 ಮೀಟ್ರ್ ಸ್ಕ್ವೇರ್ ಆಗತ್ತೆ. ನೋಡಿ, ಈ ಉದ್ಯಾನವನದ ವಿಸ್ತೀರ್ಣವನ್ನು ಹೆಕ್ಟೇರ್ಗಳಲ್ಲಿ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಉದ್ಯಾನವನದ ವಿಸ್ತೀರ್ಣ ಕಂಡುಹಿಡಿದ್ವಿ ನಾವು. ಏನು? ರೋಡನ್ನು ಬಿಟ್ಬಿಟ್ಟು, ಅಂದರೆ ಈ ರಸ್ತೆಯನ್ನು ಬಿಟ್ಟು ಇರ್ತಕ್ಕಂಥ ವಿಸ್ತೀರ್ಣ ಅದು 6750 ಮೀಟ್ರ್ ಸ್ಕ್ವೇರ್ ಆಗುತ್ತೆ. ಅದನ್ನು ಹೆಕ್ಟೇರಲ್ಲಿ ಬರೀಬೇಕಂತ. ಆದರೆ ನಾವೇನು ಮಾಡಿದ್ದೀವಿ? ಮೀಟ್ರ್ ಸ್ಕ್ವೇರಲ್ಲಿ ಮಾಡಿದ್ದೀವಿ. ನಮಗೆ ಗೊತ್ತಿದೆ ಏನು? 1 ಮೀಟ್ರ್ ಸ್ಕ್ವೇರ್ ಅಂತಂದರೆ ಎಷ್ಟು ಗೊತ್ತಾ? 1/10,000 ಅಂತ. ಅಂದರೆ 1 ಮೀಟ್ರ್ ಸ್ಕ್ವೇರ್ ಅಂತಂದರೆ 1/10,000 ಹೆಕ್ಟೇರ್ಗಳಿಗೆ ಸಮ ಅಂತ. ಹೆಕ್ಟೇರ್ಗಳು 1 ಮೀಟ್ರ್ ಸ್ಕ್ವೇರ್ ಅಂತಂದರೆ 1/10,000 ಹೆಕ್ಟೇರ್ಗಳು. ಸೊ ಹಾಗಾಗಿ 6750 ಮೀಟ್ರ್ ಸ್ಕ್ವೇರ್ ಅಂತಂದರೆ ಇದನ್ನು 10,000ದಿಂದ ಯಾವುದನ್ನು 6750 10,000ದಿಂದ ಭಾಗಿಸ್ಬಿಟ್ರೆ ಸಾಕು, ಸಿಕ್ಬಿಡುತ್ತೆ. 10,000ದಿಂದ ಭಾಗಿಸ್ತಾ ಇದ್ದೀನಿ ನೋಡಿ. 10,000ದಿಂದ ಭಾಗಿಸಿದ್ರೆ 4 0 ಇದೆ, ಅಂದರೆ 4 ಪಾಯಿಂಟು ಎಕಡೆ ಬರುತ್ತೆ? ಎಡಗಡೆ ಬರುತ್ತೆ. ಸೊ ಹಾಗಾಗಿ 4 ಪಾಯಿಂಟ್ ಅಂತಂದರೆ 6 ಪಕ್ಕ ಬರುತ್ತೆ. ಅಲ್ಲಿಗೆ 0.6750 ಹೆಕ್ಟೇರ್ಗಳು. ಹಾಗಾದರೆ ಉದ್ಯಾನವನದ ವಿಸ್ತೀರ್ಣ ಎಷ್ಟು? 0.675 ಹೆಕ್ಟೇರ್ಗಳು ಆಗಿದೆ ಅಂತ ಬರೆದ್ರೆ ಈ ಲೆಕ್ಕ ಇಲ್ಲಿಗೆ ಮುಗಿಯುತ್ತೆ. ಇನ್ನು ಎರಡನೇ ಲೆಕ್ಕ, 125 ಮೀಟ್ರ್ ಉದ್ದ, 65 ಮೀಟ್ರ್ ಅಗಲದ ಆಯತಾಕಾರದ ಉದ್ಯಾನವನದ ಹೊರಗೆ ಅದರ ಸುತ್ತಲೂ ಒಂದು 3 ಮೀಟರ್ ಅಗಲದ ಪಥ ಇದೆ. ಪಥದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇದು ಕಳೆದ ಲೆಕ್ಕ ಹೇಗಿದೆಯೋ ಹಾಗೆ, ಅದರ ಮೊದಲನೇ ಲೆಕ್ಕ ಡೀಟೇಲಾಗಿ ಮಾಡಿದ್ವಿ. ಇದನ್ನು ಅಷ್ಟು ಡೀಟೇಲಾಗಿ ಮಾಡೋ ಅವಶ್ಯಕತೆ ಇಲ್ಲ, ಬೇಗ ಮಾಡೋಣ. ಈಗ ನಾವೇನು ಮಾಡೋಣ? ಮೊದಲನೇಗೆ ಒಂದು ಆಯತಾಕಾರದ ಉದ್ಯಾನವನ ಬರ್ಕೊಂಬಿಡೋಣ. ಎಷ್ಟಿದೆ ಅಂತೆ ಅದರ ಉದ್ದ ಅಗಲ? ಅದರ ಉದ್ದ 125 ಮೀಟ್ರು. ಹೌದಾ? ಅಗಲ ಎಷ್ಟಿದೆ? 65 ಮೀಟ್ರ್ ಇದೆ. ಇದು ಉದ್ದ, ಇದು ಅಗಲ. ಹಿಂಗೆ ಇರ್ತಕ್ಕಂಥದ್ದು ಅಗಲ, ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥದ್ದು ಅಗಲ. ಈಗ ಅದರ ಹೊರಗಡೆ ಎಷ್ಟಿದೆಯಂತೆ? 3 ಮೀಟ್ರ್ ಅಗಲದ ಒಂದು ರಸ್ತೆ ಇದೆಯಂತೆ. 3 ಮೀಟ್ರ್ ಅಗಲದ, ಸೇಮ್ ಹಿಂದಿನ ಲೆಕ್ಕ ಏನಿತ್ತು ಹಾಗೆ. ಇದೆಷ್ಟಿದೆಯಂತೆ? 3 ಮೀಟ್ರು. ಇದು 3 ಮೀಟ್ರು, ಈ ಕಡೆನೂ 3 ಮೀಟ್ರು, ಇದು ಒಳಗಿರ್ತಕ್ಕಂಥ ಭಾಗ, ಇದು 3 ಮೀಟ್ರು. ಸೊ ಈಗೇನು ಕಂಡುಹಿಡಿದರೆ, ಈ ಪಥದ ವಿಸ್ತೀರ್ಣವನ್ನು ಮಾತ್ರ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನಾವು ಇದಕ್ಕೆ ಒಂದು ಹೆಸರು ಕೊಟ್ಕೊಂಬಿಡೋಣ, ಈಸಿ ಆಗಿಬಿಡುತ್ತೆ ನಮಗೇನು. ಇದನ್ನು ಹೊರಗಿರ್ತಕ್ಕಂಥದ್ದು ಎ, ಇದು ಬಿ, ಇದು ಸಿ, ಡಿ, ಒಳಗಿರ್ತಕ್ಕಂಥದ್ದು ಇ ಎಫ್ ಜಿ ಅಂತ ಕೊಂಡ್ಕೊಂಡ್ಬಿಡೋಣ. ಇ ಎಫ್ ಜಿ ಹೆಚ್ ಚಿತ್ರ ಕಾಣ್ತಾ ಇದೆಯಾ? ಇ ಎಫ್ ಜಿ ಎಚ್ ಅಂತ ಕೊಟ್ಕೊಂಡಿದ್ದೀನಿ ನಾನು. ಈಗ ಇದು ಇ, ಇದು ನಿಮಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಇ ಇದು ಎಫ್, ಒಳಗೆ ಜಿ, ಇದು ಹೆಚ್, ಹೊರಗಿರ್ತಕ್ಕಂಥದ್ದು ಎ ಬಿ ಸಿ ಡಿ ಆಯತಾಗಿದೆ. ಈಗ ನಾವೇನು ಮಾಡೋಣ? ಆಯತಾಕಾರದ ಉದ್ಯಾನವನದ ಉದ್ದ ಮತ್ತು ಆಯತಾಕಾರದ ಉದ್ಯಾನವನದ ಅಗಲ ಫಸ್ಟ್ ಬರ್ಕೊಂಬಿಡೋಣ. ಆಯತಾಕಾರದ ಉದ್ಯಾನವನದ ಉದ್ದ ಎಷ್ಟು? 125 ಮೀಟರ್. ಆಯತಾಕಾರದ ಉದ್ಯಾನವನದ ಅಗಲ ಎಷ್ಟು? 65 ಮೀಟರ್. ಈಗ ನಾವು ಪಥದ ಉದ್ದ ಎಷ್ಟು? ಪಥದ ಉದ್ದ 3 ಮೀಟ್ರ್. ಅದನ್ನು ಬರ್ಕೊಂಬಿಡೋಣ. ಪಥದ ಉದ್ದ ಅಥವಾ ಅಗಲ ಯಾವುದಾದ್ರೂ ಸರಿ, ಪಥದ ಅಗಲ 3 ಮೀಟರ್. ಈಗ ನಾವೇನು ಮಾಡೋಣ? ಪಥವನ್ನು ಒಳಗೊಂಡಂತೆ ಉದ್ಯಾನವನದ ಉದ್ದ ಮತ್ತು ಪಥವನ್ನು ಒಳಗೊಂಡಂತೆ ಉದ್ಯಾನವನದ ಅಗಲ. ಹಿಂದಿನ ಲೆಕ್ಕದಲ್ಲಿ ಏನು ಮಾಡಿದ್ವಿ ಅದೇ ರೀತಿ ನಾವು ಮಾಡ್ತಾ ಹೋಗೋಣ. ನೋಡಿ, ಪಥವನ್ನು ಒಳಗೊಂಡಂತೆ ಉದ್ಯಾನವನದ ಉದ್ದ ಮೊದಲು ಎಷ್ಟಿತ್ತದು? 125 ಮೀಟ್ರು. ಹೌದಾ? ಈಗ ಉದ್ದ ಅದು ಮತ್ತೇನು ಪಥವನ್ನು ಸೇರಿಕೊಂಡು ಎಷ್ಟಿದೆ? ಕೆಳಗೆ 3 ಇದೆ. ಹೌದಾ? ಮತ್ತು ಮೇಲೂ ಸಹ 3 ಇದೆ. ಸೊ ಅಲ್ಲಿಗೆ 3 3 6 6 ಮತ್ತು 125 ಕೂಡಿದ್ರೆ 131 ಮೀಟ್ರ್ ಬರುತ್ತೆ. ಕರೆಕ್ಟಾ? 131 ಮೀಟ್ರು. ನೆಕ್ಸ್ಟ್ ಅಗಲ ಎಷ್ಟಿತ್ತು? ಬರೀ ಪಾರ್ಕಿಂದು 65 ಮೀಟ್ರ್ ಇತ್ತು. ಈಗ 3 ಮೀಟ್ರ್ ರಸ್ತೆ, ಎಡ ಮತ್ತು ಬದಿ ಎರಡು ಸೇರಿಸಿದ್ರೆ 6 ಮತ್ತು 65 ಕೂಡಿದ್ರೆ 71 ಮೀಟ್ರ್ ಆಗುತ್ತೆ. ಹಾಗಾದರೆ ಪಥವನ್ನು ಒಳಗೊಂಡಂತೆ ಉದ್ಯಾನವನದ ಅಗಲ ಎಷ್ಟು? 71 ಮೀಟ್ರು. ಈಗ ನಾವೇನು ಮಾಡಬೇಕು ಅಂತಂದರೆ, ಈಗ ಹೊರಗಿಂದು ಕಂಪ್ಲೀಟ್ ಹೊರಗಿಂದು ರಸ್ತೆಯನ್ನು ಒಳಗೊಂಡಂತೆ ಪಾರ್ಕಿನ ವಿಸ್ತೀರ್ಣ ಮತ್ತು ಈ ಪಥವನ್ನು ಬಿಟ್ಟುಬಿಟ್ಟು ಈ ಏನು ಪಾರ್ಕಿನ ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡು ಈ ಎ ಬಿ ಸಿ ಡಿ ವಿಸ್ತೀರ್ಣ, ಎ ಬಿ ಸಿ ಡಿ ಏನು
ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡು ಅದರೊಳಗಿರ್ತಕ್ಕಂಥ EFGH ವಿಸ್ತೀರ್ಣವನ್ನು ಕಳೆದುಬಿಟ್ರೆ ಸಿಕ್ಬಿಡುತ್ತೆ ನಿಮಗೆ. ಈಗ ಪಥದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪಥಸಹಿತ ಉದ್ಯಾನವನದ ವಿಸ್ತೀರ್ಣ ಮೈನಸ್ ಪಥರಹಿತ ಉದ್ಯಾನವನದ ವಿಸ್ತೀರ್ಣ ಅಂತ ಮಾಡ್ಕೊಂಬಿಡೋಣ. ಈಗ ನಮಗೆ ಆಯತದ ವಿಸ್ತೀರ್ಣ ಗೊತ್ತಿದೆ, ಉದ್ದ ಇಂಟು ಅಗಲ. ಹೌದಾ, ಉದ್ದ ಇಂಟು ಅಗಲ. ಇದು ಅಷ್ಟೇ, ಏನು, ಉದ್ದ ಇಂಟು ಅಗಲ, ಉದ್ದ ಇಂಟು ಅಗಲ. ಈಗ ಈ ಯಾವುದು ಅಂತಂದರೆ ಇಲ್ಲಿರ್ತಕ್ಕಂಥ ಆಯತ ಯಾವುದು, ಹೊರಗಿರ್ತಕ್ಕಂಥ ABCDಯ ವಿಸ್ತೀರ್ಣ, ABCDಯ ವಿಸ್ತೀರ್ಣ. ಇದು ಯಾವುದ್ರ ವಿಸ್ತೀರ್ಣ, ಇದು ಒಳಗಿರ್ತಕ್ಕಂಥ EFGHನ ವಿಸ್ತೀರ್ಣ, EFGHನ ವಿಸ್ತೀರ್ಣ. ಸೊ ABCDಯ ವಿಸ್ತೀರ್ಣ, ಇದರಲ್ಲಿ ಉದ್ದ ಅಂತಂದರೆ ಯಾವುದು, AB ಇಂಟು AD. ಹೌದಾ, ಇದರಲ್ಲಿ EF ಅಂದರೆ EFGHನ ವಿಸ್ತೀರ್ಣ ಅಂತಂದರೆ ಉದ್ದ EF, ಅಗಲ ಅಂತಂದರೆ EH. ಕರೆಕ್ಟಾ, E ಮತ್ತು H ಆಗುತ್ತೆ. ಸೊ ಇದನ್ನು ಕಂಡುಹಿಡಿದ್ಬಿಡೋಣ. AB ಎಷ್ಟಿದೆ, ಇದರಲ್ಲಿ AB 131 ಇಂಟು AD ಎಷ್ಟಿದೆ 71. ಚಿತ್ರ ನೋಡಿ, ನೀವು ಚಿತ್ರ ನೋಡ್ತಾ ಹೋಗ್ರಿ. ಮೈನಸ್ ಇದು EF ಎಷ್ಟಿದೆ 125 ಇದೆ ಇಂಟು EH ಎಷ್ಟಿದೆ 165 ಇದೆ, 65 ಇದೆ. ಈಗೇನು ಮಾಡೋಣ, 131 ಮತ್ತು 71 ಈ ಕಡೆ ಗುಣಿಸ್ಕೊಳ್ಳೋಣ. 131 ಇಂಟು 71 ನೋಡಿರಿ, 1ರಿಂದ ಗುಣಿಸಿದ್ರೆ 1 1 1, 1 3 3, 1 1 1. ನೆಕ್ಸ್ಟ್ ಬಿಡಿಸ್ತಾನ ಬಿಡೋಣ, 7ರಿಂದ ಗುಣಿಸೋಣ. 7 1 7, 7 3 21, 1 10 2, 7 1 7 2 9 ಆಗುತ್ತೆ. ಅಲ್ಲಿಗೆ 1 7 3 10 0 10 1, ಇಲ್ಲಿ 3 9, ಅಲ್ಲಿಗೆ 9301 ಆಗುತ್ತೆ. ಇದು 9301 ಮೈನಸ್ 125 ಇಂಟು 65, ಅದನ್ನು ಗುಣಿಸೋಣ. 125 ಇಂಟು 65, 5ರಿಂದ ಗುಣಿಸೋಣ. 5 5 25, 5 10 2, 5 2 10 2, 12 10 1, 5 1 5 1 6. ನೆಕ್ಸ್ಟ್ ಬಿಡಿ ಸ್ಥಾನವನ್ನು ಬಿಡೋಣ. 5 6 30ಕ್ಕೆ 0, 10 3, 5 2 6 2 12 3, 15ಕ್ಕೆ 5, 10 1, 6 1 6 6 1 7. ಅಲ್ಲಿಗೆ 5 2, ಇದು 5, ಇದು 6 5 11ಕ್ಕೆ 1, 10ಕ್ಕೆ 1 8. ಅಲ್ಲಿಗೆ 8125, 8125. ಈಗ ನೋಡಿ ಈ ಕಡೆ 9000, ಇಲ್ಲಿ ನಾನು ಮಾಡ್ತೀನಿ ನೋಡಿ. 9301ರಲ್ಲಿ 8125 ಕಳೆಯೋಣ. ಅಲ್ಲಿಗೆ 11ರಲ್ಲಿ 5 ಹೋದರೆ 6, ಇಲ್ಲಿ 9, 9ರಲ್ಲಿ 2 ಹೋದರೆ 7, ಇಲ್ಲಿ 2ರಲ್ಲಿ 1 ಹೋದರೆ 1, ನೆಕ್ಸ್ಟ್ 9ರಲ್ಲಿ 8 ಹೋದರೆ 1. ಅಲ್ಲಿಗೆ ಎಷ್ಟು ಬಂತು, 1176 ಮೀಟ್ರ್ ಸ್ಕ್ವೇರ್ ಬಂತು. ಹಾಗಾದರೆ ಉದ್ಯಾನವನದ ಪಥದ ವಿಸ್ತೀರ್ಣ ಎಷ್ಟು, 1176 ಮೀಟ್ರ್ ಸ್ಕ್ವೇರ್. ಅದನ್ನು ಬರೆದ್ಬಿಡಿ ನೋಡಿ, ಈ ರೀತಿ ಬರೆದ್ರೆ ಲೆಕ್ಕ ಮುಗಿಯುತ್ತೆ.